ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದಿ ನೋಡ್ರಿ. ಇವತ್ತೊಂದು ಇಂಟ್ರೆಸ್ಟಿಂಗ್ ಆದ ಲಾಗ್. ಏನಪ್ಪ ಅಂತಂದ್ರೆ ಕಡ್ಕೋಳ ಮಡಿವಾಳೇಶ್ವರಿಗೆ ಹೋಗಿದ್ವಿ, ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ನಮ್ಮ ತಂಗಿ. ಅಲ್ಲಿದೆಲ್ಲ ವಿಡಿಯೋ ಇರುತ್ತೆ ನೋಡಿ. ಅಲ್ಲಿ ದೇವಸ್ಥಾನದ್ದು, ಅಲ್ಲಿ ಜನಗಳದ್ದು, ಅಲ್ಲಿದೆಲ್ಲನೂ ವಿಡಿಯೋ ತೊಗೊಂಡಿದ್ದೀನಿ. ಏನು ಎತ್ತ ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹೈಪ್ ಅನ್ನೋ ಆಪ್ಷನ್ಸ್ ಬಂದಿದೆ, ಹೈಪ್ ಕೊಟ್ಟು ಚಾನಲ್ ಗ್ರೋತ್ ಮಾಡಿ. ಓಕೆ, ವಿಡಿಯೋ ಎಲ್ಲ ನ್ಯಾಚುರಲ್ ಆಗಿರುತ್ತೆ ಸ್ನೇಹಿತರೆ, ಎಲ್ಲಿ ಏನು ಎಡಿಟ್ ಮಾಡಿಲ್ಲ, ವಾಯ್ಸ್ ಕೊಟ್ಟಿರಲ್ಲ. ವಿಡಿಯೋ ಪೂರ್ತಿ ನೋಡಿ. ಇಂಥ ದೇವಸ್ಥಾನದಲ್ಲಿ ದೇವರ ಬಗ್ಗೆ ಹೇಳ್ತೀವಲ್ಲ, ಅಲ್ಲಿ ಜನರ ಬಗ್ಗೆ ಸೂಪರ್ ಆಗಿರುತ್ತೆ. ಅಂದರೆ ಜನಗಳು ತೋರಿಸೋದಕ್ಕಿಂತನೂ ದೇವರ ಬಗ್ಗೆ ಹೇಳ್ತೀವಲ್ಲ, ಇಂಥದ್ದು ಸಿಗೋದಿಲ್ಲ ಜಾಸ್ತಿ ಹೇಳ್ಬೇಕಂತಂದರೆ. ಆ್ಯಸ್ ಯೂಶ್ವಲ್ ಮನೆಯಲ್ಲಿ ಎಲ್ಲ ನಮ್ದು ಅಡುಗೆ ಮಾಡೋದು ಮಾತಾಡೋದು ಇದ್ದೇ ಇರ್ತೈತಿ. ದಯವಿಟ್ಟು ಈ ವಿಡಿಯೋ ನೋಡಿ. ಇದು ಭಾಗ 1 ಆಗಿರುತ್ತೆ. ಇದು ತುಂಬ ದೊಡ್ಡ ವಿಡಿಯೋ ಆಗಿದೆ. ಭಾಗ 2 ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ದಯವಿಟ್ಟು ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ನೋಡಿರಿ ಇದು ತಲೆಬಾಗಿಲು, ದ್ವಾರ ಬಾಗಿಲು ನೋಡಿರಿ. ಅದು ದ್ವಾರ ಬಾಗಿಲು ಮಾಂತ ಮಡಿವಾಳ ಅಂತ ನೋಡಿರಿ. ಮಾಂತ ಮಡಿವಾಳ ನಮ್ಮ ಮನೆಯವ್ರು ಕಲಿಕೆರೆ ಒಳಗಿರೋಂಥದ್ದು ವೀರಗಂಟಿ ಮಡಿವಾಳೇಶ್ವರ. ದ್ವಾರ ಬಾಗಿಲು ನೋಡ್ರಿ. ದ್ವಾರ ಬಾಗಿಲಿಂದ ಸೀದಾ ನಿಂತ್ಕೊಂಡ್ರೆ ಲಿಂಗೈಕ್ಯರ ಆದಂಥ ಕರ್ತು ಗದ್ದಿಗೆ ಕಾಣುತ್ತೆ ನೋಡ್ರಿ. ಸಿಕ್ಕಾಪಟ್ಟೆ ದೊಡ್ಡ ಜಾತ್ರೆ ಆಗುತ್ತೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಜಾಗ ಇದೆ. ಇದು ಬ್ಯಾಗ್ ತಗೋ. ಕಡ್ಕೋಳ ಮಡಿವಾಳೇಶ್ವರ ನೋಡ್ರಿ. ಕರ್ತರ ಗದ್ದಿಗೆ ಇದು. ಇಲ್ಲೇ ವಿಭೂತಿ ಇಟ್ಟಿರ್ತಾರೆ ಭಕ್ತಾದಿಗಳು. ನನಗೆ ಕೊಂದಿರ್ತಾಳೆ. ಮಠದನೇ ಸ್ಕೂಲ್ ಇಲ್ಲಿ ನಡೆಯೋದು ಇಲ್ಲ? ಹೌದಾವಿ? ಮಠದ ಸ್ಕೂಲಾ? ಅಲ್ಲ, ಗೌರ್ಮೆಂಟ್ ಸ್ಕೂಲ್. ಮಠದ ಕಡೆಯಿಂದ ಐತೆ ನಂದೇನ? ಇಲ್ಲ. ಮಠ ಅಷ್ಟೈತಿ, ಸ್ಕೂಲು ಪಾಳು ಇಲ್ಲ. ಯಾವ ಕ್ಲಾಸ್ ಓದ್ತೀರಿ? ಹೈಸ್ಕೂಲ್ ಅಲ್ಲ? ಹಾಂ, ಪ್ರೈಮರಿನಾ? 6, 7 ಇದ್ದೀವಿ. ಕರೆಕ್ಟಾಗಿ ಗೆಸ್ ಮಾಡ್ತೀನಲ್ಲ. ಈಗ ಹೈಸ್ಕೂಲ್ದವ್ರು ಇಷ್ಟಿಷ್ಟೇ ಇರ್ತಾರೆ, ಪ್ರೈಮರನ್ನ ಇಷ್ಟಿಷ್ಟೇ ಇರ್ತಾರೆ, ಹೈಟ್ ಇರಲ್ಲ ಈಗಿನ ಹುಡುಗರು. ಲಿಂಗೈಕ್ಯರ ಆದದ್ದಲ್ಲ ಇಲ್ಲಿ ನೋಡಿ. ಮಡಿವಾಳಪ್ಪನವರು ಲಿಂಗೈಕ್ಯ ಆದ ಜಾಗ ಇಲ್ಲಿ ಒಳಗೆ. ಆ ಕಡೆಯಿಂದ ಈ ಕಡೆ ಹಾಯ್ದು ಬರೋದು. ಹಾಂ, ಪೂರ ಒಳಗೈತೆ ನೋಡ್ರಿ. ಕಾಣಲ್ಲ ಏನೋ, ಪೂರ ಕಾಣಲ್ಲ. ಗೇಟ್ ಮಾಡ್ರಿ. ಅವಾಗ ನೋಡಂಗೆ ಇರ್ತೈತಿ ಬೇಕಾದಂಗೆ. ಪ್ಯಾಟರ್ನ್ಗಿದಾವ ಒಳಗೆ. ಪ್ಯಾಟರ್ನ್ಗಿದಾವ ನೋಡ್ರಿ. ಅವ್ರ ಲಿಂಗೈಕ್ಯರಾದ ಜಾಗ ಇಲ್ಲಿ. ಮ್ಯಾಲೆ ಏನೈತಿ ಈ ಥರ ನೋಡ್ರಿ. ಆಗಿನ ಕಾಲದವ್ರದ್ದು ಎಲ್ಲ ಪವಾಡಗಳು, ಪವಾಡ ಪುರುಷರು. ಅಪ್ಪನವರು ಬರ್ತಿದ್ರು. ಎಷ್ಟು ಸರಿ ಹೈಸ್ಕೂಲ್ಗೆ ಅದಕ್ಕೆ ಬಂದಾರೆ. ಮಠಾಧೀಶರಲ್ಲ. ಕೇಳೋದು ಮುತ್ಯಾರು. ಅವರು ಪಂಚಾಂಗದ ಹೇಳ್ತಾರೆ. ಬಾಲಬ್ರಹ್ಮಚಾರಿ ನೋಡ್ರಿ ಇವರು.
ಬಾಲ ಬ್ರಹ್ಮಚಾರಿಗಳು ರುದ್ರಮುನಿ ಸ್ವಾಮಿಗಳ ಅಂತ ಇವ್ರ ಹೆಸರು. ಇಲ್ಲೇ ಕುಂತ್ಕೊಂಡು ಪಂಚಾಂಗ ಹೇಳ್ತಾರೆ. ಕೇಳಬೇಕಿಲ್ಲ ಯಾರಿಗಾರೆ ಕೇಳಿ ಹೇಳ್ತಾರೆ. ದಾಸೋಗ ಇರ್ತದೆ ಇಲ್ಲ ಅಂತ ಹೇಳಿ ನೋಡ್ರಿ. ಅಲ್ಲಿ ಮಠ ಐತಿ ಒಳಗೆ. ಅಲ್ಲೆಲ್ಲ ಅಡುಗೆ ಮಾಡೋದು ಬಂದು ಭಕ್ತಾದಿಗಳು ಊಟಕ್ಕೆ ಬಡಿಸೋದು ಎಲ್ಲ ಮಾಡ್ತಾರೆ. ಇದು ಬನ್ನಿ ಮರ ನೋಡ್ರಿ, ಬನ್ನಿ ಮರ. ಪಾದರಕ್ಷೆಗಳು ಇವಾಗ ನೋಡ್ರಿ, ನಿಜವಾದ ಅಪ್ಪನ ಕಡ್ಕೊಳ ಮಡಿವಾಳೇಶ್ವರ. ಹುಣಚಿ ಮರ ಮೊದಲಿಂದನೂ ಹಿಂಗೆ ಐತೆ ದೇವಸ್ಥಾನ. ಐಕ್ಯ ಸ್ಥಳ. ನಮ್ಮೂರಿಂದ ಇಲ್ಲೇ ಒಂದು ಹತ್ತಿರ ಒಂದು 3 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಬಂದು ನೋಡ್ರಿ, ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿಬಿಟ್ಟು ಬಂದೀವಿ. ಹೌದ್ರಿ, ಅದರ ಅಂತೇಪ್ಪ ಅಂತೀವ ನಾವು. ಸುಂಟೇಣ ರೀ ಇಲ್ಲೇ. ನೋಡ್ರಿ, ಪ್ರಸಾದ ಐತೆ ಅಂತ ತೋಣ ಕೇಳ್ಯಾರ. ಸೌಕಾಸ ಕಾಲು ಜಾರ್ತಾವ ಸೌಕಾಸ ಅಂತ. ಅದಕ್ಕೆ ಇಲ್ಲ ಸುಳಿವು, ಇಲ್ಲಾಂದ್ರೆ ಮಂದಿ ಇರ್ತಿದ್ರಲ್ಲ, ಯಾರು ಇಲ್ಲ ಅದಕ್ಕೆ. ಇಲ್ಲಿ ಯಾರ್ದಾರ ನಂಬರ್ ತೊಗೋಬೇಕು, ಮುತ್ಯಾರ ಇದ್ರೆ ಮಾಡಿದ್ರೆ ಏನೇನು ಬಂದ್ರೆ ವಿಚಾರಿಸ್ಕೊಂಡು ಬರೋಕೆ ನಡಿತೈತಿ. ಹಾಂ ಸರ್ ಕಸ ಚಂದ ನೀರಿನ ತ್ಯಾವ್. ಹಾಂ ನೀವು ರೀ ಇಲ್ಲೇ ಇರ್ತೀರಿ? ನೀವು ಇಲ್ಲೇ ಇರೋರ? ನೋಡಿರಿ, ಅನ್ನ ಪ್ರಸಾದ ಐತೆ ಅಂತ. ಆಲ್ರೆಡಿ ಪ್ರಸಾದ ನಡೆದೈತಿ. ಬಿಸಿ ಬಿಸಿ ಪಲಾವ್ ಮಾಡಿ. ಅಮ್ಮ ನಿಮ್ಮ ಹೆಸರು ರೀ? ನಿಮ್ಮ ಹೆಸರು ರೀ? ಶಾಂತಮ್ಮ. ನೋಡಿರಿ, ಎಷ್ಟು ವಯಸ್ಸಾದ್ರೆ ಸೇವಾ ಮಾಡಕತ್ತಾರೆ ಎಲ್ಲ ಜನಗಳದು. ಹ್ಞೂ ಇಲ್ಲಿಯರಮ್ಮ? ಯಾವ ಊರವ್ರು ನೀವು? ಇಲ್ಲಿಯರಲ್ಲ? ತಾಳಿಕೊಟ್ಟಾರ? ಓಕೆ ಸ್ನೇಹಿತರೆ, ಬರ್ರಿ ಎಲ್ಲರೂ ಪ್ರಸಾದ ತಗೋಣ. ಹಾಂ
ಓಕೆ ಸ್ನೇಹಿತರೆ, ನೋಡ್ರಿ ಇವ್ರ ಅಮ್ಮಾರು ನೋಡ್ರಿ ಮಾತು ಬರಂಗಿಲ್ಲ, ಆದ್ರೂ ಹೋದರಿ ಬಂದವ್ರಿಗೆಲ್ಲ ಎಷ್ಟು ಕೇರ್ ತಗೊಂತಾರ. ತಾಯಿ ಇದ್ದಂಗೆ ಅದಾರ ನೋಡ್ರಿ. ಎಲ್ಲರಿಗೂ ಅಷ್ಟು ಪ್ರೀತಿ ತೋರಿಸ್ತಾರ. ದಾಸೋಗ ಎಲ್ಲರಿಗೂ ತಿರ್ಗಾಡಿ ನೀಡ್ತಾರ, ಊಟ ಮಾಡ್ರಿ ಅಂತಾರ. ದೇವರಿಗೆ ನೋಡ್ರಿ ಎಂತರ ಬಲ್ ಪ್ರೀತಿ ನೋಡ್ರಿ. ನೋಡ್ರಿ ಇಷ್ಟು ಸಾಕಲ್ರಿ ದೇವಸ್ಥಾನದೊಳಗ. ನೀನು ಬಾ ಅಂತ. ಪ್ರೀತಿ ಸಿಕ್ತು. ಓಕೆ ಸ್ನೇಹಿತರೆ, ಊಟ ಅಂತೂ ಆನಂದ ಆಯಿತು. ಟಿಫಿನ್ ಆಯ್ತು ಆನಂದಗೆ. ಅಕ್ಕ ತಂಗಿನಂತ ಕೇಳ್ತಾರ್ರಿ, ಮಾತು ಬರ್ದೈತ್ರಿ, ಅಷ್ಟು ಪ್ರೀತಿ ತೋರಿಸ್ತಾರೆ ನೋಡ್ರಿ. ಯಾರ್ರಿ ಏನು ಮಠದಲ್ಲಿ ಅದಾರ ಇರಲ್ಲ. ಇವ್ರೊಬ್ರು, ಆಮೇಲೆ ಇವ್ರ ಅಜ್ಜಿ ಒಬ್ರು ನೋಡ್ರಿ. ಎಷ್ಟು ವಯಸ್ಸಾಗೈತಿ. ಇವರು ಕೂಡ ನೋಡ್ರಿ ಸೇವೆ ಮಾಡಾಕತ್ತಾರೆ ಎಲ್ಲರೂ ಜನರದು. ಕಡ್ಕೊಳ ಮಾಡ್ಯಾಳೇಶ್ವರ ಸೇವೆ. ಇದೆಲ್ಲ ಭಕ್ತರು ಹಚ್ಚಿದ್ದಾನೆ. ಎಲ್ಲ ದಾನಿಗಳು ದಾನ ಮಾಡಿರ್ತಾರೆ. ಬಂದವ್ರಿಗೆಲ್ಲರಿಗೂ ಹೊಳೆ ಕಳ್ಸಂಗಿಲ್ಲ, ಉಪವಾಸ ಕಳ್ಸಂಗಿಲ್ಲ. ಅನ್ನ ಇರ್ತೈತಿ, ಹೊಟ್ಟೆ ತುಂಬ ಅನ್ನ ಪ್ರಸಾದ ತೊಗೊಂಡು ಹೋಗ್ಬೋದು. ಇವ್ರಿ ನೋಡ್ರಿ ಮೂಲ ಗುರುಗಳು, ಈ ಮಡಿವಾಳ ಅಪ್ಪನವ್ರು. ಇವರು ದಾನಿಗಳ ನೋಡ್ರಿ. ಇವರು ದೇವಸ್ಥಾನಕ್ಕೆ ದಾನ ಮಾಡಿದಂಥ ದಾನಿಗಳು. ಇವರು ಈ ಮುತ್ತರದಲ್ಲ, ಇವರು ಈ ಗುಡಿಯ ಮಠಾಧೀಶರು. ಅವ್ವ ಅಪ್ಪ ಅಪ್ಪ ಅವ್ರ ಅಜ್ಜನವ್ರ ಅಪ್ಪ ಅವ್ವ ಅಂತ ನೋಡ್ರಿ. ಅಂದ್ರೆ ಅವ್ರ ತಲಾಂತರದಿಂದ ಬಂದದ ಈ ಮಠದ ಇದು. ಹೌದು, ಹೋಲಿಕೆ ಒಂದೇ ಐತಿ. ಅಜ್ಜರ್ದು ಮತ್ತು ಇವ್ರ ದೊಡ್ಡ ಮುತ್ತರದು ಹೋಲಿಕೆ ಒಂದೇ ಐತಿ ನೋಡ್ರಿ, ಸೇಮ್. ಹೋಲಿಕೆ ಒಂದೇ ಐತಿ ನೋಡಿ ತಂದೆ. ನೋಡ್ರಿ ಇವ್ರು ಸದ್ಯ ಇರುವಂಥ ಮಠ ನಡ್ಸ್ಕೊಂಡು ಹೋಗುವಂಥವ್ರು ಇವರು. ಅವ್ರು ತೊಗೊಂಡು ತೋರಿಸ್ತಾರೆ ನೋಡ್ರಿ. ಇವರು ಇವರೇ ಮುತ್ಯ ಒಳಗೆ ಲಿಂಗೈಕ್ಯರು ಅದಾರ ಇವ್ರು ನೋಡ್ರಿ. ಯಾರು ಒಬ್ಬರು ಬರಲ್ರು ಮುಂದೆ ಹೇಳೋದಕ್ಕೆ, ಈ ಗುಡಿದು ಇತಿಹಾಸ ಹೇಳಕ್ಕೆ ಬರಲ್ರು ನೋಡ್ರಿ. ಇವರು ಮಾತು ಬರಲ್ಲ ಅಂದ್ರೆ ಇಬ್ರು ಗಂಡು ಮಕ್ಳು ಎಲ್ಲ ಅಪ್ಪನ ಆಶೀರ್ವಾದ. ಏನೈತಿ ಅಷ್ಟೇ. ಏನು ಮಾಡ್ತಾರೆ, ಹಿಂಗೈತಿ ನೋಡ್ರಿ. ಇವ್ರು ಮಾತು ಬರಲ್ಲ ಅಂದ್ರೆ ಇಷ್ಟೆಲ್ಲ ತಿಳಿಸ್ಕೊಟ್ರೆ ನೋಡ್ರಿ. ಇವ್ರು ಮುತ್ಯಾರ ಅಪ್ಪ ಅವ್ವ ಅಂಥೇಳಿ, ಇವರು ಲಿಂಗೈಕ್ಯರು ಅದ್ರಲ್ಲ ಅವರು ಅಂತ ಹೇಳ್ತಾರೆ ನೋಡ್ರಿ. ಮಾತು ಬರಲ್ಲ ಅಂದರೂ ಪರವಾಗಿಲ್ಲ, ಇಷ್ಟೆಲ್ಲ ತಿಳಿಸ್ಕೊಟ್ರೆ ನೋಡ್ರಿ. ಹೆಂಗೈತಿ. ಅಂತರ್ಬಲ್ಲಿ ದೇವ್ರು ಇರ್ತಾನೆ ರೀ, ಸುಳ್ಳಲ್ಲ, ಅದು ಸತ್ಯ. ಅಂದ್ರೆ ನೋಡಿ ಅಪ್ಪ ಅವ್ವ ಅಂತ ಅವಾಗ್ಲಿಂದನೇ ಬಂದವ್ರು. ಅಪ್ಪನ ಕಾಲದಿಂದನೂ ಬಂದೈತಿ ನೋಡಂದ್ರೆ ಅವರು. ರುದ್ರಮುನಿ ಶಿವಾಚಾರ್ಯರು. ಇವರು ವೇದಮೂರ್ತಿ ಶಿವಲಿಂಗಯ್ಯ. ತಂದೆ ತಂದೆ ತಾಯಿ. ಓಕೆ ಸ್ನೇಹಿತರೆ, ಈ ಥರ ಐತಿ. ಅಪ್ಪನವ್ರು ಇದ್ರೆ ಇವ್ರು ಕಡ್ಕೊಳ. ಏನು ಮಾಡ್ತಾರೆ. ಇನ್ನು ಮುತ್ಯಾರ ಭೇಟಿ ಆಗ್ಬೇಕಂತ ಬಂದಿದ್ವಿ ಸ್ನೇಹಿತರೆ. ಮುತ್ಯಾರು ಮಾತ್ರ ಇಲ್ಲ. ಅವರಿದ್ರೆ ಇನ್ನೂ ಸ್ವಲ್ಪ ಚಂದ ವಿಡಿಯೋ ತೊಗೋಬೇಕಾತಿತ್ತು. ಅವರಿದ್ರೆ ಅವ್ರ ಜೊತೆ ಇಲ್ಲ, ಅದು ಪುಣ್ಯ ಇಲ್ಲ ನಮ್ಮದು. ನಮ್ಮ ಟೈಮ್ ಇಲ್ಲ ಇನ್ನೂ, ಅವ್ರು ಭೇಟಿ ಆಗೋಂಥ ಟೈಮ್ ಇಲ್ಲ ನಮ್ಮದು, ಬಂದಿಲ್ಲ ಇನ್ನೂ. ಹೀಗಾಗಿ ಮುತ್ಯಾರು ಊರಿಗೆ ಹೋಗ್ಯಾರಂತ ಎಲ್ಲೇ, ಅವ್ರಿಗೆ ಭೇಟಿಯಾಗಿ ಹೋದ್ರಾಯ್ತು ಅಂತ ಬಂದಿದ್ವಿ. ಇಲ್ಲ ನೋಡ್ರಿ, ಇದೆಲ್ಲ ಅನ್ನ ದಾಸೋಹ. ಇಲ್ಲೆಲ್ಲ ಅಡುಗೆ ಮಾಡ್ತಾರೆ ಒಳಗೆ. ಇವೆಷ್ಟು ಎಲ್ಲ ದಾಸೋಹ ಕೋಲಿ.
ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಎಲ್ಲ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಷಯಗಳು ನಿಮಗೆ ತಿಳಿಸ್ಕೊಡ್ತೀನಿ. ಈ ಮಟ್ಟಕ್ಕೆ ಬಂದವ್ರು ಯಾರೂ ಉಪವಾಸ ಹೋಗಲ್ಲ ನೋಡ್ರಿ. ಇಲ್ಲಿ ಬಂದವ್ರು ಎಲ್ಲರೂ ಅನ್ನದಾಸೋಹ ಇರ್ತೈತಿ, ಯಾವಾಗಲೂ ಅನ್ನದಾಸೋಹ ಇರ್ತೈತಿ. ಬಂದವರೆಲ್ಲರೂ ಊಟ ಮಾಡೇ ಹೋಗಬೇಕು. ಅಲ್ಲಿ ಎಷ್ಟೆಲ್ಲ ಕಜ್ಜಾ ಇರ್ತಾ, ಏನು ಎತ್ತ ಅವರೆಲ್ಲ ಮಾತು ಬರೋಲ್ಲ ಆ ಅಮ್ಮ ಎಲ್ಲನೂ ತಿಳಿಸ್ಕೊಡ್ತಾರೆ ನೋಡ್ರಿ. ಅವ್ರಿಗೆ ಮಾತು ಬರೋಲ್ಲ ಅನ್ನೋದು ಒಂದೇ, ಎಲ್ಲನೂ ಹೇಳ್ಕೊಡ್ತಾರೆ. ಅಲ್ಲಿ ತಿಳಿದವ್ರು ಇದ್ದರು, ಹಿಂಗೆ ನೋಡ್ರಿ ಸ್ವಲ್ಪ ಮಠದ ಬಗ್ಗೆ ಹೇಳ್ರಿ ಅಂತಂದ್ರೆ ಯಾರೂ ಹೇಳಲೇ ಇಲ್ಲ. ಆದ್ರೆ ಮಾತು ಬರಲ್ಲ ಅಂದರೂ ಅಷ್ಟೆಲ್ಲ ಹೇಳಿದ್ರು ಅವರು. ಓಕೆ, ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಇನ್ನೂ ಭಾಳ ಚಂದ ವಿಡಿಯೋ ಮಾಡಬೇಕು, ಅವ್ರ ಬಾಯಿಂದ ಏನೆಲ್ಲ ಹೇಳಿಸ್ಬೇಕು, ಅವ್ರ ಅನುಭವದ ಮಾತುಗಳು ಕೇಳಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಸಿಗಲಿಲ್ಲ. ನೋಡೋಣ ಮತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ಮುತ್ಯಾರಿದ್ದಾಗ ಅವ್ರ ಬಾಯಿಂದ ಎಲ್ಲ ಹೇಳಿಸ್ತೀನಿ. ಭಾಳ ಚಲೋ ಮುತ್ಯಾರು, ಭಾಳ ಸಮಾಧಾನ, ಭಾಳ ಚಂದ ಮಾತಾಡ್ತಾರೆ ಅವರು ಕೂಡ. ಸಿಗೋಣ್ರಿ ನೆಕ್ಸ್ಟ್ ವಿಡಿಯೋದೊಂದಿಗೆ.